5 ವರ್ಷದ ಕಂದಮ್ಮ ಅಮ್ಮನ ಮಡಿಲಲ್ಲಿ ಆಡಿ ಬೆಳೆದು ಜಗತ್ತು ನೋಡಬೇಕಿದ್ದ ಆ ಮಗು ಅಮ್ಮನ ಪ್ರಿಯಕರನಿಂದಲೇ ಬರ್ಬರವಾಗಿ ಕೊಲೆಯಾಗಿದೆ. ದುರ್ದೈವ ಅಂದ್ರೆ ಆ ಮಗುವಿನ ಶವ ಕಾರಿನಲ್ಲೇ ಇಟ್ಟು ನೀಚ ತಾಯಿ ತನ್ನ ಬರ್ಡೇ ಆಚರಿಸಿಕೊಂಡಿದ್ದಾಳೆ. ಪ್ರಿಯಕರನ ಜೊತೆ ಸೇರಿ ತಾಯಿಯಿಂದಲೇ ಕಂದನ ಕೊಲೆ ಕೇಸ್. 4 ದಿನಗಳ ಬಳಿಕ ಪಾಪಿ ತಾಯಿ ಕೊನೆಗೂ ಅರೆಸ್ಟ್. ಕಾಡುಗೋಡಿಯಲ್ಲಿ ನಡೆದಿದ್ದ 5 ವರ್ಷದ ವೆನ್ನಿಲಾ ಕೊಲೆ ಕೇಸ್ ಸಂಬಂಧ ಪಾಪಿ ತಾಯಿ ಕೊನೆಗೂ ಅರೆಸ್ಟ್ ಆಗಿದ್ದಾಳೆ. ಕಳೆದ 4 ದಿನದಿಂದ ಆರೋಪಿಗಾಗಿ ಹುಡುಕಾಟ ನಡೆಸಿದ್ದ ಕಾಡುಗೋಡಿ ಪೊಲೀಸರು ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಪ್ರಿಯಾಂಕಾಳನ್ನ ಬಂಧಿಸಿ 5 ದಿನ ಕಸ್ಟಡಿಗೆ ಪಡೆದಿದ್ದಾರೆ. ಐಸ್ ಕ್ರೀಂ ವಿಚಾರಕ್ಕೆ ಮಗು ಹಠ, ಉಸಿರುಗಟ್ಟಿಸಿ ಹತ್ಯೆ. ಮೃತ ವೆನಿಲ್ಲಾಳ ತಾಯಿ ಪ್ರಿಯಾಂಕಾಳ ಪ್ರಿಯತಮ ಮೋಹನ್ನಿಂದಲೇ ಕೊಲೆಯಾಗಿರೋದು ಬಯಲಾಗಿದೆ. ಮಾರ್ಚ್ 25ನೇ ತಾರೀಕು ಪ್ರಿಯಾಂಕಾಳ ಬರ್ತ್ಡೇ ಇದ್ದ ಕಾರಣ 24ನೇ ತಾರೀಕು ರಾತ್ರಿ ಸೆಲೆಬ್ರೇಷನ್ಗೆ ಪ್ಲಾನ್ ಮಾಡಿದ್ರು. ರಾತ್ರಿ 8:30 ಹೊತ್ತಿಗೆ ಮಗು ಜೊತೆ ಇಂದಿರಾನಗರಕ್ಕೆ ಶಾಪಿಂಗ್ಗೆ ಬಂದಿದ್ರು. ಆಗ ಕಾರಲ್ಲಿ ಮಗು ಜೊತೆ ಮೋಹನ್ ಇದ್ದ. ಈ ವೇಳೆ ಐಸ್ ಕ್ರೀಂ ವಿಷಯಕ್ಕೆ ಮಗು ಹಠ ಹಿಡಿದಾಗ ಮಗುವಿನ ಹೊಟ್ಟೆಗೆ ಬಲವಾಗಿ ಗುದ್ದಿದ್ದಾನೆ. ಅಳುತ್ತಾ ಕಿರುಚಾಡ್ತಿದ್ದ ಮಗುವನ್ನ ಕಾರಿನಲ್ಲಿದ್ದ ದಿಂಬಿನಿಂದ ಉಸಿರುಗಟ್ಟಿಸಿ ಕೊಂದಿರೋದು ಬಯಲಾಗಿದೆ. ಮಗು ಸಾವಿನ ಬಳಿಕ ಪ್ರಿಯಾಂಕಾಗೆ ಮೋಹನ್ ವಿಷಯ ತಿಳಿಸಿದ್ದಾನೆ. ಇದರ ಬಳಿಕ ಏನೂ ಆಗೇ ಇಲ್ಲ ಅನ್ನುವಂತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ. 12 ತಾಸು ಶವದ ಜೊತೆಯೇ ಕಾಲ ಕಳೆದಿದ್ದಾರೆ. ಮಾರನೇ ದಿನ ಬೆಳಗ್ಗೆ 9 ಗಂಟೆಗೆ ಖಾಸಗಿ ಆಸ್ಪತ್ರೆಗೆ ಮಗುವನ್ನ ಕರೆದೊಯ್ದು ಏನೇನೋ ಗೊತ್ತಿಲ್ಲದವರಂತೆ ಕತೆ ಕಟ್ಟಿದ್ದಾರೆ. ವೆನಿಲಾ ಮರ್ಡರ್ ಕೇಸ್ ತನಿಖಾಧಿಕಾರಿಯಿಂದ ನಿರ್ಲಕ್ಷ್ಯ. ಇನ್ನು ವೆನಿಲಾ ಕೊಲೆ ಕೇಸ್ನಲ್ಲಿ ಪೊಲೀಸರು ಎಷ್ಟು ನಿರ್ಲಕ್ಷ್ಯ ವಹಿಸಿದ್ರು ಅನ್ನೋದು ಬಟಾ ಬಯಲಾಗಿದೆ. ಮಾರ್ಚ್ 25ರ ಪೋಸ್ಟ್ ಮಾರ್ಟಮ್ ದಿನವೇ ವೈದ್ಯರು ಉಸಿರುಗಟ್ಟಿ ಸಾವಾಗಿದೆ ಅಂತ ಅಭಿಪ್ರಾಯ ಪಟ್ಟಿದ್ರು. ಆದ್ರೂ ಸಬ್ ಇನ್ಸ್ಪೆಕ್ಟರ್ ಕೊಲೆ ಕೇಸ್ ದಾಖಲಿಸಿಲ್ಲ. ಪ್ರಿಯಾಂಕಾ ಮೋಹನ್ ರನ್ನು ಸರಿಯಾಗಿ ವಿಚಾರಣೆ ನಡೆಸಿಲ್ಲ. ತನಿಖಾಧಿಕಾರಿ ನಿಂಗರಾಜು ಸಾಕ್ಷ್ಯಗಳ ಸಂಗ್ರಹದಲ್ಲೂ ಎಡವಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸದ್ಯ ಪ್ರಕರಣದ ಆರೋಪಿ ಆಗಿರೋ ತಾಯಿ ಪ್ರಿಯಾಂಕಾ ಕೂಡ ಅರೆಸ್ಟ್ ಆಗಿದ್ದು ಮತ್ತಷ್ಟು ಸತ್ಯಾಂಶ ಬಯಲಾಗಲಿದೆ. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.